ನಮಸ್ಕಾರ ವೀಕ್ಷಕರೇ, ಸಮಸ್ತ ಕನ್ನಡ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಜನವರಿ 14 ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಲಾಗುತ್ತದೆ. ಈ ದಿವಸ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೂರ್ಯನ ಈ ಚಲನೆಯಿಂದಾಗಿ ಯಾವ ರಾಶಿಗಳಿಗೆ ಶುಭವಾಗಲಿದೆ ಮತ್ತು ಯಾವ ರಾಶಿಗಳಿಗೆ ಅಶುಭವಾಗಲಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಇದನ್ನು ಉತ್ತರಾಯಣದ ಆರಂಭ ಅಂತಲೂ ಕರೆಯಲಾಗುತ್ತೆ. ಮಕರ ರಾಶಿಯನ್ನು ಪ್ರವೇಶ ಮಾಡಿದಂತಹ ಸೂರ್ಯನ ಪ್ರಭಾವವನ್ನು ಪ್ರತಿಯೊಂದು ರಾಶಿಯ ಮೇಲೆ ನೋಡಬಹುದಾಗಿದೆ. ಹಾಗಾಗಿ ಮಕರ ಸಂಕ್ರಾಂತಿಯಂದು ಸೂರ್ಯನ ಪ್ರಭಾವ ಎಲ್ಲ 12 ರಾಶಿಗಳ ಮೇಲೆ ಹೇಗೆ ಇರಲಿದೆ ಅಂತ ತಿಳಿದುಕೊಳ್ಳುವಂತಹ ಇಂಟ್ರೆಸ್ಟ್ ನಿಮಗಿದ್ರೆ ಈ ವಿಡಿಯೋನ ತಪ್ಪದೇ ನೋಡಿ. ಮೊದಲನೇದಾಗಿ ಮೇಷರಾಶಿಯನ್ನು ನೋಡೋಣ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದಂತಹ ಜನರು ಅತಿ ಕಠಿಣ ಪರಿಶ್ರಮವನ್ನು ಪಡ್ತಾರೆ. ಇವರು ಮಾಡುವಂತಹ ಕೆಲಸಗಳು ಬಹಳ ಹೆಚ್ಚಾಗಿರುತ್ತೆ. ಕಠಿಣ ಪರಿಶ್ರಮದಿಂದಾಗಿ ಇವರಿಗೆ ಸಕಾರಾತ್ಮಕ ಫಲಿತಾಂಶ ದೊರೆಯುತ್ತೆ ಮತ್ತು ವ್ಯಾಪಾರವನ್ನು ಮಾಡುವಂತಹ ಮೇಷರಾಶಿಯವರಿಗೆ ಈ ಸಮಯ ಬಹಳ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದೋದಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೊಟ್ಟೆ ಮತ್ತು ಹಲ್ಲಿನ ಒಂದು ಸಮಸ್ಯೆ ಕಾಡಬಹುದು. ಹಾಗಾಗಿ ಆಹಾರದ ಒಂದು ಬಗ್ಗೆ ವಿಶೇಷವಾದ ಗಮನವನ್ನು ನೀಡಿ ವಾಹನ ಚಲಿಸುವಾಗ ಅತ್ಯಂತ ಜಾಗರೂಕರಾಗಿ ವಾಹನವನ್ನು ಚಲಿಸಿರಿ, ಏಕೆಂದರೆ ಅಪಘಾತವಾಗುವಂತಹ ಸಾಧ್ಯತೆಗಳು ಇವೆ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಗೆ ಸೇರಿದಂತಹ ಜನರಿಗೆ ಈ ಅವಧಿಯಲ್ಲಿ ಮಾನಸಿಕ ಶಾಂತಿ ದೊರೆಯಲಿದೆ. ಬಹಳ ಸಮಯದಿಂದ ನಡೆಯುತ್ತಿದ್ದಂತಹ ಎಲ್ಲ ಸಮಸ್ಯೆಗಳಿಗೂ ಅವರಿಗೆ ಪರಿಹಾರ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಸಹಿತ ಅವರು ಸಿಗುತ್ತೆ. ಇನ್ನು ವ್ಯಾಪಾರ ಮಾಡುವಂತಹ ವೃಷಭ ರಾಶಿಯ ಜನರಿಗೆ ಹೂಡಿಕೆಯನ್ನು ಮಾಡದೇ ಇರುವುದು ಉತ್ತಮ. ಈ ಅವಧಿಯಲ್ಲಿ ಮಾಡಿದಂತಹ ಯೋಜನೆಗಳಿಂದ ಅವರಿಗೆ ಭವಿಷ್ಯದಲ್ಲಿ ಉತ್ತಮ ಲಾಭ ಸಿಗುತ್ತೆ. ಇನ್ನು ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಮತ್ತು ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡಿ. ಇನ್ನು ಮನೆ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತಹ ಸಾಲಗಳೆಲ್ಲ ದೂರ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ರಕ್ತದೊತ್ತಡ, ಮೈಗ್ರೇನ್ ಸಮಸ್ಯೆ ಕಾಡಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಯವರೊಂದಿಗೆ ನೀವು ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವಂತಹ ಸಂಭವವೂ ಇದೆ. ಇನ್ನು ಮಿಥುನ ರಾಶಿಗೆ ಸೇರಿದಂತಹ ಜನರು ಈ ಸಮಯದಲ್ಲಿ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಇರಬೇಕಾಗುತ್ತೆ. ಆಮೇಲೆ ಹಿರಿಯರಿಂದ ಮಾರ್ಗದರ್ಶನವನ್ನು ಅನುಸರಿಸುವುದು ಬಹಳ ಉತ್ತಮ. ಇನ್ನು ಈ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವುದರೊಂದಿಗೆ ಅಧ್ಯಯನವನ್ನು ಪೂರ್ಣಗೊಳಿಸ್ತಾರೆ. ಇನ್ನು ವ್ಯಾಪಾರ ಮಾಡುವಂತಹ ಜನರು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸುವುದು ಉತ್ತಮವಾಗಿದೆ. ಇನ್ನು ವಿವಾಹಿತರ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದು. ಹಾಗಾಗಿ ಆಹಾರದ ಮೇಲೆ, ಆರೋಗ್ಯದ ಮೇಲೆ ಗಮನ ವಹಿಸುವುದು ಬಹಳ ಉತ್ತಮ. ಇನ್ನು ಕಟಕ ರಾಶಿಯ ಬಗ್ಗೆ ನೋಡೋಣ. ಕಟಕ ರಾಶಿಗೆ ಸೇರಿದಂತಹ ಜನರಿಗೆ ಸೂರ್ಯ ಸಂಚಾರದ ಆರಂಭವು ಕೆಲವು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಬಹುದು. ಆದರೆ ನಿಧಾನವಾಗಿ ಪರಿಸ್ಥಿತಿಯು ನಿಮಗೆ ಅನುಕೂಲಕರವಾಗಿರುತ್ತೆ. ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕಠಿಣ ಪರಿಶ್ರಮ ಮತ್ತು ಧೈರ್ಯವನ್ನು ಹೊಂದುವುದು ಬಹಳ ಅವಶ್ಯಕವಾಗಿದೆ. ವ್ಯಾಪಾರ ಮಾಡುವಂತಹ ಜನರು, ಈ ವರ್ಗಕ್ಕೆ ಸೇರಿದಂತಹ ಜನರು ಪ್ರತ್ಯೇಕವಾಗಿ ಟ್ರಾನ್ಸ್ಪೋರ್ಟ್ ಮತ್ತು ಲಾಜಿಸ್ಟಿಕ್ಕಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುವವರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಲಾಭ ದೊರೆಯುವಂತಹ ಸಂಭವವಿದೆ. ಈ ಸಮಯದಲ್ಲಿ ಒಂದು ಧಾರ್ಮಿಕ ಯಾತ್ರೆ ಕೈಗೊಳ್ಳುವಂತಹ ಯೋಗ ನಿಮಗಿದೆ. ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಿರಿ. ಇನ್ನು ಸಿಂಹರಾಶಿಗೆ ಸೇರಿದಂತಹ ಜನರಿಗೆ ಸೂರ್ಯನ ಒಂದು ಸಂಚಾರವು ವಿಶೇಷವಾಗಿ ಪ್ರಭಾವಶಾಲಿಯಾಗಿರುತ್ತೆ. ಏಕೆಂದರೆ ಸೂರ್ಯನು ಸಿಂಹರಾಶಿಯ ಅಧಿಪತಿಯಾಗಿದ್ದಾನೆ. ಇನ್ನು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಒಳ್ಳೆಯ ಅವಕಾಶಗಳು ದೊರೆಯುತ್ತೆ. ಇನ್ನು ವ್ಯಾಪಾರ ಮಾಡುವಂತಹ ಜನರು ತಮ್ಮ ಗ್ರಾಹಕರ ಅವಶ್ಯಕತೆಗಳಿಗೆ ಅನುಸಾರವಾಗಿ ಅವರ ಗಮನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ನಿರ್ಧಾರಗಳನ್ನು ತಗೊಂಡ್ರೆ ಅಂದರೆ ಅದು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ ಹಾಗೂ ಯಶಸ್ಸನ್ನು ನೀಡುತ್ತೆ. ಮತ್ತು ತಂದೆಯೊಂದಿಗಿನ ಸ್ನೇಹ ಈ ಸಮಯದಲ್ಲಿ ಸುಧಾರಿಸುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೇಳಬೇಕಾದ್ರೆ ಹಳೆಯ ಕಾಯಿಲೆಗಳಿಂದ ನೀವು ಮುಕ್ತಿ ಹೊಂದುವಂತಹ ಸಂಭವವಿದೆ. ಹಾಗಾಗಿ ನಿಯಮಿತವಾಗಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿಕೊಡ್ರಿ. ಇದು ಜೀವನದಲ್ಲಿ ರೂಢಿಸಿಕೊಂಡು ಜೀವನವನ್ನು ರೂಪಿಸಿಕೊಡ್ರಿ. ಇನ್ನು ಕನ್ಯಾ ರಾಶಿಗೆ ಸೇರಿದಂತಹ ಜನರಿಗೆ ಈ ಸಮಯದಲ್ಲಿ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತೆ. ವ್ಯಾಪಾರ ಮಾಡುವಂತಹ ಕನ್ಯಾ ರಾಶಿಗೆ ಸೇರಿದಂತಹ ಜನರು ತಮ್ಮ ವ್ಯಾಪಾರವನ್ನು ವಿಸ್ತಾರ ಮಾಡಲು ಉತ್ತಮ ಅವಕಾಶಗಳು ಅವರಿಗೆ ಸಿಗುತ್ತೆ. ಇನ್ನು ಈ ಗುಂಪಿಗೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಸಿಗುತ್ತೆ. ಇನ್ನು ವಿದೇಶದಲ್ಲಿ ಓದಬೇಕೆಂದಂತಹ ಆಸೆಪಟ್ಟವರಿಗೆ ಅವರ ಆಸೆ ಎಲ್ಲ ನೆರವೇರುತ್ತೆ.
ಇನ್ನು ಹೂಡಿಕೆ ಮಾಡುವಾಗ ನೀವು ಮೊದಲು ಸರಿಯಾಗಿ ಯೋಚನೆ ಮಾಡಿ ಹೂಡಿಕೆಯನ್ನು ಮಾಡಿರಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲ್ಲು ಮತ್ತು ಹಾರ್ಮೋನಲ್ ಸಮಸ್ಯೆಗಳು ಕಾಡುತ್ತೆ, ಹಾಗಾಗಿ ಎಚ್ಚರದಿಂದ ಇರಿ. ತುಲಾರಾಶಿಗೆ ಸೇರಿದಂತಹ ಜನರು ಈ ಸಮಯದಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆಮೇಲೆ ಈ ಸಮಯದಲ್ಲಿ ಹೂಡಿಕೆಗೆ ಸಂಬಂಧಿಸಿದಂತೆ ಅವಕಾಶಗಳು ಸಿಗುತ್ತೆ. ಈ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ತಮ್ಮ ಓದಿನ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಬಹಳ ಅವಶ್ಯಕವಾಗಿದೆ. ಇನ್ನು ಗರ್ಭಿಣಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನವನ್ನು ನೀಡಬೇಕು. ಹೃದಯ ಸಂಬಂಧಿ ಕಾಯಿಲೆಯು ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಇದೆ, ಹಾಗಾಗಿ ನಿಯಮಿತವಾಗಿ ನಿಮ್ಮ ಆರೋಗ್ಯವನ್ನು ಪರಿಶೀಲಿಸುವುದು ಬಹಳ ಉತ್ತಮವಾಗಿದೆ. ಇನ್ನು ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರಿಗೆ ಸೂರ್ಯನ ಈ ಸಂಚಾರವು ವೃತ್ತಿ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಗುರಿಯನ್ನು ಹೊಂದುವಂತೆ ಮಾಡುತ್ತೆ. ಹೊಸ ಕೆಲಸವನ್ನು ಹುಡುಕುತ್ತಿರುವವರಿಗೆ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶ ದೊರೆಯಲಿದೆ. ಇನ್ನು ವ್ಯಾಪಾರ ಮಾಡುವಂತಹ ಜನರು ಈ ಸಮಯದಲ್ಲಿ ತಮ್ಮ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಮುಂದುವರಿಸುವುದು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಗೆ ಸೇರಿದಂತಹ ಯುವಕರು ತಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸುವುದಕ್ಕಾಗಿ ಪ್ರಯತ್ನವನ್ನು ಪಡುವುದು ಸಹಿತ ಉತ್ತಮವಾಗಿದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಾಳಜಿಯನ್ನು ವಹಿಸುವುದು ಉತ್ತಮ. ಸಮತೋಲನ ಆಹಾರ ಮತ್ತು ನಿಯಮಿತವಾದಂತಹ ದಿನಚರಿಯನ್ನು ಹೊಂದುವುದು ಸಹಿತ ಬಹಳ ಮುಖ್ಯವಾಗಿದೆ. ಇನ್ನು ಧನುರಾಶಿಗೆ ಸೇರಿದಂತಹ ಜನರು ಈ ಸಮಯದಲ್ಲಿ ತಮ್ಮ ಮಾತು ಮತ್ತು ವ್ಯವಹಾರವನ್ನು ನಿಯಂತ್ರಣದಲ್ಲಿಡುವುದು ಬಹಳ ಉತ್ತಮವಾಗಿದೆ. ಇನ್ನು ಕೆಲಸವನ್ನು ಮಾಡುವಂತಹ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ದೊರೆಯುವಂತಹ ಯೋಗ ಇದೆ. ವ್ಯಾಪಾರವನ್ನು ಮಾಡುವಂತಹ ಧನುರಾಶಿಯ ಜನರು ತಮ್ಮ ವ್ಯಾಪಾರದಲ್ಲಿ ಲಾಭವನ್ನು ಪಡೀತಾರೆ ಮತ್ತು ಮನೆಯಲ್ಲಿ ಇವರಿಗೆ ಗೌರವ ಮತ್ತು ಖ್ಯಾತಿ ಜಾಸ್ತಿ ಆಗುತ್ತೆ. ಇನ್ನು ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಮಾನಸಿಕ ಒತ್ತಡದಿಂದ ದೂರವಿರಲು ಸಕಾರಾತ್ಮಕ ಯೋಚನೆಗಳನ್ನು ಮಾಡುವುದು ಬಹಳ ಉತ್ತಮವಾಗಿದೆ. ಮಕರ ರಾಶಿಗೆ ಸೇರಿದಂತಹ ಜನರಿಗೆ ಸೂರ್ಯನ ಈ ಸಂಚಾರವು ಧೈರ್ಯವನ್ನು ತುಂಬುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಜವಾಬ್ದಾರಿಗಳು ದೊರೆಯುವಂತಹ ಸಾಧ್ಯತೆ ಇದೆ. ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ಈ ಸಮಯದಲ್ಲಿ ವಿದೇಶಿ ಸಂಪರ್ಕಗಳಿಂದ ಹೆಚ್ಚಿನ ಲಾಭ ಸಿಗುವಂತಹ ಸಾಧ್ಯತೆ ಇದೆ. ಆಲಸ್ಯವನ್ನು ದೂರ ಮಾಡುವ ಮೂಲಕ ಕೆಲಸದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿರಿ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ ಮತ್ತು ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಡ್ರಿ. ಕುಂಭರಾಶಿಗೆ ಸೇರಿದಂತಹ ಜನರಿಗೆ ಈ ಸಮಯದಲ್ಲಿ ವಿದೇಶಕ್ಕೆ ಸಂಬಂಧಿಸಿದ ಕೆಲಸ ಅಥವಾ ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳು ದೊರೆಯಲಿದೆ. ಇನ್ನು ವ್ಯಾಪಾರವನ್ನು ಮಾಡುವಂತಹ ಕುಂಭರಾಶಿಯ ಜನರು ಈ ಅವಧಿಯಲ್ಲಿ ತಮ್ಮ ಗ್ರಾಹಕರ ಆಸೆ ಆಕಾಂಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ ಮತ್ತು ನಿಮ್ಮ ಬಾಳ ಸಂಗಾತಿಯೊಂದಿಗೆ ಯಾವುದೇ ಮನಸ್ತಾಪ ಇಲ್ಲದಂತೆ ಎಚ್ಚರಿಕೆ ವಹಿಸಿ. ಇನ್ನು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಳ್ಳಿ. ಉತ್ತಮವಾದ ಆರೋಗ್ಯವನ್ನು ಹೊಂದುವಲ್ಲಿ ಈ ಅವಧಿಯಲ್ಲಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ. ಮೀನರಾಶಿಗೆ ಸಂಬಂಧಿಸಿದಂತಹ ಜನರು ಈ ಸಮಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸಬೇಕಾಗುತ್ತೆ. ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೊಸ ಅವಕಾಶಗಳು ದೊರೆಯುವಂತಹ ಸಂಭವವಿದೆ. ವ್ಯಾಪಾರವನ್ನು ಮಾಡುವಂತಹ ಈ ರಾಶಿಯವರು ತಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಇನ್ನು ಮೀನರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಓದಿನಲ್ಲಿ ಯಶಸ್ಸನ್ನು ಹೊಂದಲಿದ್ದಾರೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನಿಮ್ಮ ಒಂದು ಮಾನಸಿಕ ಶಾರೀರಿಕ ಉತ್ಸಾಹವನ್ನು ಹೊಂದುವುದರ ಮೂಲಕ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ. ಸಂಕ್ರಾಂತಿ ದಿವಸದಂದು 12 ರಾಶಿಗಳ ವಿವರವನ್ನು ನಾನು ನೀಡಿದ್ದೀನಿ. ಯಾವ ರಾಶಿಗೆ ಶುಭವಾಗಲಿದೆ, ಯಾವ ರಾಶಿಗೆ ಅಶುಭವಾಗಲಿದೆ ಅಂತ ಹೇಳಿದ್ದೀನಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿರಿ. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು.